ಪ್ರಿಯ ಕೆ ಎಸ್ ವಿದ್ಯಾರ್ಥಿಗಳೇ, ಸೊ ಕೆ ಎಸ್ ಮೇನ್ಸ್ನ ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಸರಣಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ಡೇ 8. ಈ ವಾರದಲ್ಲಿ ನಾವು ಎಕನಾಮಿಕ್ಸ್ ರಿಲೇಟೆಡ್ ವೀಡಿಯೋಗಳನ್ನು ತೊಗೊಂಬಂತಿದ್ದೀವಿ. ಸೊ ಈ ಡೇ 8ನ ಪ್ರಶ್ನೆ ಏನಿದೆ ಅಂತ ನಾವು ಫಸ್ಟಿಗೆ ನೋಡೋಣ. ಸೊ ವಾಟ್ ಆರ್ ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ವಾಟ್ ಆರ್ ದ ಪ್ರಾಬ್ಲಮ್ಸ್ ಅಸೋಸಿಯೇಟೆಡ್ ವಿತ್ SEZs ಇನ್ ಇಂಡಿಯಾ ಅಂತನ್ನುವಂಥದ್ದು. ಸೊ ವಿಶೇಷ ಆರ್ಥಿಕ ವಲಯಗಳು ಅಂದರೆ ಯಾವುವು, ಆಮೇಲೆ ಭಾರತದಲ್ಲಿ ವಿಶೇಷ ಆರ್ಥಿಕ ವಲಯಗಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಯಾವುವು ಅಂತನ್ನುವಂಥದ್ದು ಒಂದು ನೇರವಾದಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಿದ್ದಾರೆ. ಸೊ ಇದಕ್ಕೆ ಹೇಗೆ ಉತ್ತರವನ್ನು ನಾವು ಬರಿಬೋದು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗೆ ಇಂಟ್ರಡಕ್ಷನಲ್ಲಿ ಏನಂತಂದರೆ ಈ SEZಗಳು ಅಂದರೆ ಏನು, ವಿಶೇಷ ಆರ್ಥಿಕ ವಲಯಗಳು ಅಂದರೆ ಏನು ಅಂತ ಅನ್ನೋದ್ರ ಬಗ್ಗೆ ಅದನ್ನೇ ಇಂಟ್ರಡಕ್ಷನ್ ಆಗಿ ನಾವಿಲ್ಲಿ ನೋಡಬಹುದು. ಸೊ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತಂದರೆ ಇವು ಸ್ಪೆಸಿಫಿಕಲಿ ಡಿಮಾರ್ಕೆಟೆಡ್ ಏರಿಯಾಸ್ ಅಂತ. ಅಂದರೆ ಈಗ ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಸ್ಟೇಟ್ ಒಳಗಡೆ ಕೆಲವೊಂದಿಷ್ಟು ಏರಿಯಾಗಳನ್ನು ಡಿಮಾರ್ಕೆಟ್ ಮಾಡ್ಬೋದು. ದ್ಯಾಟ್ ದೀಸ್ ಆರ್ ಕಾಲ್ಡ್ ಆಸ್ SEZs ಅಂತ. ವಿಶೇಷ ಆರ್ಥಿಕ ವಲಯಗಳು ಅಂತ ಒಂದಿಷ್ಟು ಏರಿಯಾಗಳನ್ನು ಡಿಮಾರ್ಕೆಟ್ ಮಾಡಲಾಗುತ್ತೆ. ಸೊ ಇಂತಹ ಏರಿಯಾಗಳನ್ನು ಯಾಕೆ ಅನೌನ್ಸ್ ಮಾಡ್ತಾರೆ ಇನ್ ದ ಫಸ್ಟ್ ಪ್ಲೇಸ್ ಅಂತ ನಾವು ನೋಡೋದಾದರೆ, ಈಗ ಇಲ್ಲಿ ಪರ್ಟಿಕ್ಯುಲರ್ಲಿ ಏನಂತಂದರೆ ಮ್ಯಾನುಫ್ಯಾಕ್ಚರಿಂಗ್ಗೆ ಏನಂದರೆ ಒಂದು ಆಯಿತಾ. ಸೊ ಈಗ ಏನು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ, ಸೊ ಅದಕ್ಕೆ ಬೂಸ್ಟನ್ನು ಕೊಡಲಿಕ್ಕೆ ಒಂದಿಷ್ಟು ಏರಿಯಾಗಳನ್ನು ಸ್ಪೆಸಿಫಿಕ್ ಆಗಿ ಡಿಮಾರ್ಕೆಟ್ ಮಾಡ್ತಾರೆ. ಸೊ ಈ ಏರಿಯಾಗಳಲ್ಲಿ ಏನಾದರೂ ಸಪೋಸ್ ಇಂಡಸ್ಟ್ರಿಗಳನ್ನು ಸೆಟಪ್ ಮಾಡಿದ್ರೆ ಆಯಿತಾ, ಸೊ ಅಂತಹ ಇಂಡಸ್ಟ್ರಿಗಳಿಗೆ ಏನಂತಂದರೆ ಕೆಲವೊಂದಿಷ್ಟು ಇನ್ಸೆಂಟಿವ್ಗಳು, ಕೆಲವೊಂದಿಷ್ಟು ಲಾಭಗಳನ್ನು ಇಲ್ಲಿ ದೊರಕಿಸ್ಕೊಡ್ಲಾಗುತ್ತೆ. ಉದಾಹರಣೆಗೆ ಅವರು ಟ್ಯಾಕ್ಸ್ ಬೆನಿಫಿಟ್ಸ್, ತೆರಿಗೆಯಲ್ಲಿ ಅವರಿಗೆ ವಿನಾಯಿತಿ ನೀಡೋದಾಗಿರ್ಬೋದು. ಅದೇ ರೀತಿ ರೆಗ್ಯುಲೇಷನ್ಸ್ ಅಂತಂದರೆ ಇವಾಗ ತುಂಬ ಜಾಸ್ತಿ ಏನಂತಂದರೆ ಪೇಪರ್ ವರ್ಕನ್ನು ರಿಡ್ಯೂಸ್ ಮಾಡೋದಾಗಿರ್ಬೋದು. ಅದ್ರ ಜೊತೆಗೆ ಇವಾಗ ಬೇರೆ ಕಡೆ ಇವರು ಏನಾದ್ರು ಇಂಡಸ್ಟ್ರಿ ಸೆಟಪ್ ಮಾಡಿದ್ರೆ ಅಲ್ಲಿ ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಇರ್ಬೋದು. ಉದಾಹರಣೆಗೆ ಅಲ್ಲಿ ರೋಡ್ನ ಕೊರತೆ ಅಥವಾ ರೈಲ್ವೆ ಕನೆಕ್ಟಿವಿಟಿ ಕೊರತೆ, ಈ ರೀತಿಯಾದಂಥ ಕೊರತೆಗಳಿರ್ಬೋದು. ಅದನ್ನು ಇಂತಹ ಆರ್ಥಿಕ ವಲಯಗಳಲ್ಲಿ, ವಿಶೇಷ ಆರ್ಥಿಕ ವಲಯಗಳಲ್ಲಿ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರನ್ನು ನೀಡೋದಾಗಿರ್ಬೋದು. ಈ ಎಲ್ಲವನ್ನು ಮಾಡೋದ್ರ ಮೂಲಕ ಈ ವಲಯಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗನ್ನು ಇನ್ಕ್ರೀಸ್ ಮಾಡಲಾಗುತ್ತೆ ಆಯಿತಾ. ಸೊ ಈ ಒಂದು ಇಂತಹ ವಲಯಗಳಿಗೆ ಏನಂತ ಕರಿತೀವಿ ನಾವು, ವಿಶೇಷ ಆರ್ಥಿಕ ವಲಯಗಳು ಅಂತ ಕರಿತೀವಿ. ಸೊ ಈ ವಿಶೇಷ ಆರ್ಥಿಕ ವಲಯಗಳ ಮುಖ್ಯವಾದಂಥ ಮೊದಲನೇದಾಗಿ ಇಲ್ಲಿಂದ ಎಕ್ಸ್ಪೋರ್ಟ್ಗಳನ್ನು ಜಾಸ್ತಿ ಮಾಡುವಂಥದ್ದು ಆಯಿತಾ. ಇಂಡಿಯಾದಿಂದ ಎಕ್ಸ್ಪೋರ್ಟನ್ನು ಜಾಸ್ತಿ ಮಾಡುವಂಥದ್ದು ತುಂಬ ಮುಖ್ಯವಾದಂತಹ ಒಂದು ಗುರಿ ಇದು. ಸೊ ಅದರ ಜೊತೆಗೆ ಏನಂತಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡುವಂಥದ್ದು, ಆಮೇಲೆ ಎಂಪ್ಲಾಯ್ಮೆಂಟ್ ಜನರೇಷನ್ ಆಯಿತಾ, ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶವನ್ನು ದೊರಕಿಸ್ಕೊಡುವಂಥದ್ದು. ಈ ಎಲ್ಲವೂ ಕೂಡ ಈ ಒಂದು SEZನ ಪ್ರಮುಖವಾದಂತಹ ಗುರಿಗಳಾಗಿರುತ್ತೆ. ಹಾಗಾದರೆ SEZಗಳು ಬಗ್ಗೆ ನಾವು ಭಾರತದೊಳಗಡೆ ಯಾವಾಗ ಒಂದು ಕಾನೂನು ಬಂದಿದೆ ಅಂತ ನಾವು ನೋಡಿದರೆ, ಸೊ ಇಂಡಿಯಾದಲ್ಲಿ SEZ ಕಾಯ್ದೆ 2005 ಅಡಿಯಲ್ಲಿ SEZಗಳ ಸ್ಥಾಪನೆಯನ್ನು ನಾವು ನೋಡಬಹುದಾಗಿದೆ. ಆ್ಯಂಡ್ ಈ ಕಾಯ್ದೆಯಲ್ಲಿ ಬಹಳಷ್ಟು ಪ್ರೊವಿಷನ್ಸ್ಗಳನ್ನ ಕೊಟ್ಟಿದ್ದಾರೆ. SEZ ಅಂದರೆ ಏನು, ಯಾವ್ಯಾವ ವಲಯಕ್ಕೋಸ್ಕರ SEZನ್ನು ಮಾಡಲಾಗುತ್ತೆ, SEZನ್ನು ಮಾಡಬೇಕಾದ್ರೆ ಮಿನಿಮಮ್ ಕ್ರೈಟೀರಿಯಾಗಳೇನಿದ್ದಾವೆ, ಎಷ್ಟು ಲ್ಯಾಂಡ್ ಬೇಕಾಗುತ್ತೆ, ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ನ ಕ್ವಾಲಿಟಿ ಏನಿರಬೇಕು, ಆಮೇಲೆ ಏನೇನು ಯಾವ್ಯಾವ ರೀತಿಯಾದಂಥ ಇನ್ಸೆಂಟಿವ್ಗಳನ್ನು ಕೊಡಲಾಗುತ್ತೆ ಅನ್ನೋದನ್ನು ಪ್ರತಿಯೊಂದನ್ನು ಈ SEZ ಕಾಯ್ದೆ 2005ರಲ್ಲಿ ಅವರೇನಂತಂದರೆ ಮೆನ್ಷನ್ ಮಾಡಲಾಗಿದೆ ಅಂತ. ಸೊ ಈ ಕಾಯ್ದೆ ಅಲ್ಲಿ ಇರತಕ್ಕಂತಹ ಬಹಳ ಮುಖ್ಯವಾದಂತಹ ಒಂದಿಷ್ಟು ಪ್ರಾವಧಾನ್ಯಗಳೇನು, ಅದರ ಪ್ರೊವಿಷನ್ಸ್ಗಳು ಏನೇನಿದ್ದಾವೆ ಅಂತ ನಾವು ನೋಡಿದರೆ, ಮೊದಲನೇದಾಗಿ ಫಿಸ್ಕಲ್ ಇನ್ಸೆಂಟಿವ್ಸ್ ಅಂತ. ಅಂದರೆ ಈ ಒಂದು SEZಗಳಲ್ಲಿ ಏನು ಒಂದು ಇಂಡಸ್ಟ್ರೀಸ್ಗಳು ಸ್ಥಾಪನೆ ಆಗುತ್ತೆ ಅವುಗಳಿಗೆ ಮುಖ್ಯವಾಗಿ ಏನಂತಂದರೆ ಒಂದಿಷ್ಟು ಎಕ್ಸಂಪ್ಷನ್ಸ್ಗಳು ಸಿಗುತ್ತೆ, ತೆರಿಗೆಯ ವಿನಾಯಿತಿ ಸಿಗುತ್ತೆ. ಉದಾಹರಣೆಗೆ ಕಸ್ಟಮ್ ಡ್ಯೂಟಿಗಳಲ್ಲಿ ಟ್ಯಾಕ್ಸ್ ಎಕ್ಸಂಪ್ಷನ್ನು, ಎಕ್ಸೈಸ್ ಡ್ಯೂಟಿಗಳಲ್ಲಿ, ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ಗಳಲ್ಲಿ ಈ ಎಲ್ಲದರಲ್ಲೂ ಕೂಡ ಟ್ಯಾಕ್ಸ್ ಎಕ್ಸಂಪ್ಷನ್ನ ಅವರಿಗೆ ಕೊಡಬೇಕಾಗುತ್ತೆ ಅನ್ನೋಂಥದ್ದು. ನೆಕ್ಸ್ಟ್ ಅದೇ ರೀತಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ. ಅಂದರೆ ಒಂದು ಇಂಡಸ್ಟ್ರಿ ಸೆಟಪ್ ಆಗಿ ಅದು ಕಾರ್ಯನಿರ್ವಹಿಸಬೇಕಂದ್ರೆ ಹಲವಾರು ಪ್ರೊಸೀಜರ್ಗಳನ್ನ ಅದು ಫಾಲೋ ಮಾಡಬೇಕು. ಅದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಕ್ಲಿಯರೆನ್ಸಸ್ಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಲೈಸೆನ್ಸ್ಗಳನ್ನು ಪಡ್ಕೊಳ್ಳೋದಾಗಿರ್ಬೋದು, ಈ ರೀತಿಯಾಗಿ. ಸೊ ಅದೆಲ್ಲವನ್ನೂ ಕೂಡ ಏನಂತಂದರೆ ಸರಳೀಕರಣ ಮಾಡುವಂಥದ್ದು. ಅದಕ್ಕೆ ನಾವೇನಂತ ಕರಿಬೋದು, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಕರಿಬೋದು. ಸೊ ಇಂತಹ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಾವಧಾನಗಳನ್ನು ಈ SEZಗಳಲ್ಲಿ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಬೇಕಾಗುತ್ತೆ. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಆಗಲೇ ಮಾತಾಡ್ತಾ ಇದ್ದೆ. ಇಲ್ಲಿ ಏನಂತಂದರೆ ಎಸ್ಟಾಬ್ಲಿಷ್ಡ್ ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ಗಳನ್ನ ಮಾಡಬೇಕಾಗುತ್ತೆ, ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ರೋಡು, ಅಲ್ಲಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಪವರ್,
ಅಂದರೆ ಇವಾಗ ಕರೆಂಟ್ ಸಪ್ಲೈ ಆಗಿರಬಹುದು ಆಯಿತಾ, ಮತ್ತು ಪೋರ್ಟ್ಸ್ಗಳಿಗೆ ಡೈರೆಕ್ಟಾಗಿ ಕನೆಕ್ಟಿವಿಟಿ, ಮತ್ತೊಂದು ಈ ರೀತಿಯಾದಂತಹ ಇನ್ಫ್ರಾಸ್ಟ್ರಕ್ಚರ್ ಸಪೋರ್ಟನ್ನು ಕೂಡ ತುಂಬ ಮುಖ್ಯವಾದಂತಹ ಒಂದು ಫೀಚರ್ ಇಲ್ಲಿ SEZದು. ಆಮೇಲೆ SEZs ಫೋಕಸ್ ನಾನು ಆಗಲೇ ಹೇಳ್ದಂಗೆ ಒನ್ ಆಫ್ ದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏಮ್ ಏನಂತ ನಾವು ನೋಡಿದ್ರೆ ಎಕ್ಸ್ಪೋರ್ಟ್ ಇನ್ಕ್ರೀಸ್ ಮಾಡುವಂಥದ್ದು. ಸೊ SEZs ಆರ್ ಪ್ರೈಮರಿಲಿ ಎಕ್ಸ್ಪೋರ್ಟ್ ಡ್ರಿವನ್ ಆದಂಥದ್ದು ಇದು. ಸೊ ಇದರಿಂದ ಎಕ್ಸ್ಪೋರ್ಟ್ ಡ್ರಿವನ್ ಆಗಿರೋಂಥ ಇದು ಸಾಕಷ್ಟು ಏನಂತಂದರೆ ಎಕನಾಮಿಗೆ ಒಂದು ಫಾರೆಕ್ಸ್ ರಿಸರ್ವ್ಸ್ಗಳನ್ನು ಒಂದು ತಂದುಕೊಡುವಂಥದ್ದು ಒಂದು ಕೆಲಸವನ್ನು ಕೂಡ ಇದು ಮಾಡುತ್ತೆ ಅನ್ನೋಂಥದ್ದು. ಸೊ ಇಷ್ಟು ಏನಂತಂದರೆ SEZ ಆ್ಯಕ್ಟ್ 2005 ಇರತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊವಿಷನ್ಸ್ಗಳು. ನೋಡೋದಾದರೆ ಈ SEZಗಳಲ್ಲಿ ಇರತಕ್ಕಂಥ ಸಮಸ್ಯೆಗಳೇನಿದ್ದಾವೆ, ಇವಾಗ ನಾವು ನೋಡೋದಾದರೆ ಭಾರತದಲ್ಲಿ ಹಲವಾರು SEZಗಳಿದ್ದಾವೆ. ಈವನ್ ಕರ್ನಾಟಕದಲ್ಲೂ ಕೂಡ ಹಲವಾರು SEZಗಳನ್ನು ಸ್ಥಾಪನೆ ಮಾಡಲಾಗಿದೆ ಆಲ್ರೆಡಿ. ಅದರಲ್ಲಿ ಕೆಲವೊಂದಿಷ್ಟು ಅಪ್ರೂವ್ ಮಾಡಿದ್ದಾರೆ, ಕೆಲವೊಂದಿಷ್ಟು ಆಲ್ರೆಡಿ ಆ್ಯಕ್ಟಿವ್ ಆಗಿ ವರ್ಕು ಕೂಡ ಮಾಡ್ತಾ ಇದ್ದಾವೆ. ಸೊ ಆದರೆ ಈ SEZಗಳ ಕುರಿತಾಗಿರ್ತಕ್ಕಂಥ ಕೆಲ ಸಮಸ್ಯೆಗಳು ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಯಾಕಂದರೆ ಇಂಡಿಯನ್ ಎಕನಾಮಿಕ್ ಸರ್ವೆ ಒಳಗಡೆನೂ ಕೂಡ ಒಂದು ಪರ್ಟಿಕ್ಯುಲರ್ ಎಕನಾಮಿಕ್ ಸರ್ವೆಯಲ್ಲಿ ಈ SEZಗಳ ಬಗ್ಗೆ ತುಂಬ ವ್ಯಾಪಕವಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಾಬ್ಲಮ್ಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಸೊ ಆ ನಿಟ್ಟಿನೊಳಗಡೆ ಇದನ್ನು ನೋಡೋಣ. ಸೊ ಮೊದಲನೇದಾಗಿ ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಅಂತ. ಈಗ SEZಗಳು ಇವು ತುಂಬ ದೊಡ್ಡ ಒಂದು ಏರಿಯಾದಲ್ಲಿ SEZಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಇಂತಹ ದೊಡ್ಡ ಏರಿಯಾಗಳಲ್ಲಿ SEZ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂತಹ ಅಗ್ರಿಕಲ್ಚರಲ್ ಲ್ಯಾಂಡ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಜನ ಯಾರು ವಾಸ ಮಾಡ್ತಿರ್ತಾರೆ ಅವ್ರನ್ನ ಆಗಿರ್ಬೋದು. ಸೊ ಅವ್ರನ್ನೆಲ್ಲ ಆ ಲ್ಯಾಂಡ್ಗಳನ್ನು ಎಕ್ವೈರ್ ಮಾಡೋದು, ಆಮೇಲೆ ಆ ಜನರನ್ನು ಏನು ಮಾಡೋದು, ಬೇರೆ ಕಡೆ ಸ್ಥಳಾಂತರ ಮಾಡುವಂಥದ್ದು, ಈ ಎಲ್ಲ ಸಮಸ್ಯೆಗಳು ಕೂಡ SEZಲ್ಲಿ ಬಹಳಷ್ಟು ಕಾಣಿಸಿದ್ದಾವೆ. ಉದಾಹರಣೆಗೆ ನಾವು ನೋಡೋದಾದರೆ ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಸಿಂಗೂರ್ ಕಾಂಟ್ರವರ್ಸಿ ಆಯಿತಾ. ಸೊ ಈ ರೀತಿಯಾದಂತಹ ಒಂದು ಎಕ್ಸಾಂಪಲ್ನ ನೋಡ್ಬೋದು. ಇಲ್ಲೆಲ್ಲವೂ ಕೂಡ ಈ ಲ್ಯಾಂಡ್ ಅಕ್ವಿಸಿಷನ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಸಮಸ್ಯೆ ಇದ್ದುವಂಥದ್ದು. ನೆಕ್ಸ್ಟ್ ಏನಂದರೆ ಲಾಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್. ಇವಾಗ ಮೇಜರ್ ಲ್ಯಾಂಡ್ ಲ್ಯಾಂಡ್ ಅಕ್ವಿಸಿಷನ್ ಏನಾಗುತ್ತೆ, ಅದರಲ್ಲಿ ಬಹಳಷ್ಟು ಸಲ ನಾವು ಏನು ನೋಡ್ತೀವಿ ಅಂತಂದರೆ ಅದೆಲ್ಲ ಕೃಷಿ ಭೂಮಿಯಾಗಿ ಇರ್ತಕ್ಕಂಥ ಭೂಮಿಯನ್ನು SEZನ ವ್ಯಾಪ್ತಿಯಲ್ಲಿ ಒಳಪಡುತ್ತೆ. ಸೊ ಈ SEZಲ್ಲಿ ಈ ರೀತಿಯಾದಂಥ ಕೃಷಿ ಭೂಮಿಯನ್ನು ಇವರು ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಈ ಕೃಷಿ ಉತ್ಪಾದನೆ ಏನಿದೆ ಸೊ ಅದು ಕೂಡ ರೆಡ್ಯೂಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಲಾಸ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡು ಕೂಡ ಒಂದು ಪ್ರಾಬ್ಲಮ್ ಇದೆ. ಸೊ ರೆವೆನ್ಯೂ ಲಾಸ್ ಫಾರ್ ದ ಗೌರ್ಮೆಂಟ್. ಇವಾಗ ಗೌರ್ಮೆಂಟ್ ಇಲ್ಲಿ ಸಾಕಷ್ಟು ತೆರಿಗೆ ವಿನಾಯಿತಿಯನ್ನು ಈ SEZಗಳಲ್ಲಿ ಕೊಡೋದ್ರಿಂದ ಗೌರ್ಮೆಂಟ್ಗೂ ಕೂಡ ಒಂದು ರೀತಿಯಲ್ಲಿ ರೆವೆನ್ಯೂ ಲಾಸ್. ಯಾಕಂದರೆ ಗೌರ್ಮೆಂಟಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇನ್ಕಮ್ ಅಂತಂದ್ರೇ ಈ ಕಾರ್ಪೊರೇಟ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಇವೆಲ್ಲವೂ ಕೂಡ ಮುಖ್ಯವಾದಂತಹ ಇನ್ಕಮ್ಗಳಾಗುತ್ತೆ. ಬಟ್ SEZಲ್ಲಿ ಇರ್ತಕ್ಕಂತಹ ಎಲ್ಲ ಕಂಪ್ನಿಗಳಿಗೆ ನಾವು ಟ್ಯಾಕ್ಸ್ ಇನ್ಸೆಂಟಿವ್ನ ಕೊಡೋದ್ರಿಂದ ಅದು ರೆವೆನ್ಯೂ ಲಾಸ್ ಫಾರ್ ದ ಗೌರ್ಮೆಂಟ್ ಕೂಡ ಆಗುತ್ತೆ. ಉದಾಹರಣೆಗೆ ಈಗ ಕಾಂಪ್ಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಅಲ್ಲೂ ಕೂಡ ಒಂದಿಷ್ಟು ಏನು ಹೇಳಿದ್ದಾರೆ ಅಂತಂದರೆ ದೇ ಹ್ಯಾವ್ ರೇಸ್ಡ್ ಕನ್ಸರ್ನ್ಸ್ ಓವರ್ ದ ರೆವೆನ್ಯೂ ಲೀಕೇಜಸ್ ಡ್ಯೂ ಟು ಮಿಸ್ಯೂಸ್ ಆಫ್ ಟ್ಯಾಕ್ಸ್ ಬೆನಿಫಿಟ್ಸ್. ಸೊ ಈ ಟ್ಯಾಕ್ಸ್ ಬೆನಿಫಿಟ್ಗಳನ್ನು ಮಿಸ್ಯೂಸ್ ಕೂಡ ಆಗುತ್ತೆ ಅಂತ CAG ರಿಪೋರ್ಟಲ್ಲಿ ಕಂಡು ಬಂದಿರುವಂಥದ್ದು. ಸೊ ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದು, ನೆಕ್ಸ್ಟ್ ಕೆಲವೊಂದಿಷ್ಟು ಈವನ್ ರೀಜನಲ್ ಡೆವಲಪ್ಮೆಂಟ್. ಈ SEZಗಳು ಯೂಶಲಿ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂದರೆ ಎಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಇದೆ, ಆಲ್ರೆಡಿ ಅರ್ಬನ್ ಏರಿಯಾಸ್ಗಳಾಗಿರ್ಬೋದು, ಮೋಸ್ಟ್ ಡೆವಲಪ್ಡ್ ಸ್ಟೇಟ್ಸ್ಗಳಾಗಿರ್ಬೋದು, ಅಲ್ಲಿ ಜಾಸ್ತಿ SEZಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಸ್ವಲ್ಪ ಬ್ಯಾಕ್ವರ್ಡ್ ಇರತಕ್ಕಂತಹ ರೀಜನ್ಸ್ಗಳು, ಸ್ಟೇಟ್ಗಳು ಇರ್ತವೆ, ಅಲ್ಲಿ ಏನಂತಂದರೆ ಯೂಶಲಿ ಈ SEZಗಳನ್ನ ಸ್ಥಾಪನೆ ಮಾಡಿಲ್ಲ. ಹೀಗಾಗಿ ಅನ್ಇವನ್ ರೀಜನಲ್ ಡೆವಲಪ್ಮೆಂಟ್ ಕೂಡ ಆಗಿದೆ. ಆಮೇಲೆ ಮಿಸ್ಯೂಸ್ ಆಫ್ SEZ ಪ್ರೊವಿಷನ್ಸ್ ಅಂತ ನಾವು ನೋಡೋದಾದರೆ ಈಗ ಈ SEZಗಳು ಎಲ್ಲೆಲ್ಲಿ ಸ್ಥಾಪನೆ ಆಗುತ್ತೆ, ಈ SEZಗಳ ಸುತ್ತಮುತ್ತಲು ಇರತಕ್ಕಂತಹ ಏರಿಯಾಗಳು, ಅಲ್ಲಿರ್ತಕ್ಕಂತಹ ಭೂಮಿಯ ಒಂದು ಬೆಲೆ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಕಾರಣದಿಂದ ಏನು ಮಾಡ್ತಾರೆ ಅಂದರೆ ಈ ರಿಯಲ್ ಎಸ್ಟೇಟ್ ನವರು ಏನು ಮಾಡುವಂಥದ್ದು, ಸೊ ಈ SEZನ್ನು ಬಹಳಷ್ಟು ಸಲ ಲ್ಯಾಂಡ್ ರೇಟ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಡೆವಲಪರ್ಸು ಇದನ್ನು ಬಳಕೆ ಮಾಡ್ಕೊಳ್ಳುವಂಥದ್ದು ಕೂಡ ಒಂದು ಸಮಸ್ಯೆಯಾಗಿ ಕಂಡಿರುವಂಥದ್ದು. ನೆಕ್ಸ್ಟ್ ಎನ್ವೈರ್ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಅಂತ ನಾವು ನೋಡಿದಾಗ ಈಗ ಲಾರ್ಜ್ ಸ್ಕೇಲಲ್ಲಿ ಈಗ ದೊಡ್ಡ SEZಗಳನ್ನು ಮಾಡಿದಾಗ ಅಲ್ಲಿ ಕೂಡ ಡಿಫಾರೆಸ್ಟ್ರೇಷನ್, ಅಲ್ಲಿರ್ತಕ್ಕಂತಹ ಫಾರೆಸ್ಟನ್ನು ಕ್ಲಿಯರೆನ್ಸ್ ಮಾಡೋದಾಗಿರ್ಬೋದು, ಈ ರೀತಿಯಾದಂತಹ ಸಮಸ್ಯೆಗಳು ಕೂಡ ಬಹಳಷ್ಟು ಸರಿ ನೋಡಿದ್ದೀವಿ. ಅದೇ ರೀತಿ ಪುವರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಕನೆಕ್ಟಿವಿಟಿ. ಇವಾಗ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಕೊಡಬೇಕು ಅನ್ನೋಂಥ ಒಂದು ಪ್ರೊವಿಷನ್ ಇದ್ರೂ ಕೂಡ ಬಹಳಷ್ಟು SEZಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಕೊರತೆ ಕಂಡಿರೋದು ಕೂಡ ಇದೆ. ಪರ್ಟಿಕ್ಯುಲರ್ಲಿ ಇವಾಗ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಂತ ನಾವೇನು ಮಾತಾಡ್ತೀವಿ ಅದರ ಒಂದು ಸಮಸ್ಯೆ ಬಹಳಷ್ಟು SEZಗಳಲ್ಲಿ ಇರುವಂಥದ್ದು ಅನಿಸ್ಬೋದು. ನೆಕ್ಸ್ಟ್ ಇರ್ತಕ್ಕಂಥ ಪ್ರಾಬ್ಲಮ್ಗಳಂತಂದರೆ ಎಂಪ್ಲಾಯ್ಮೆಂಟ್ ಕನ್ಸರ್ನ್. ಈಗ SEZಗಳಲ್ಲಿ ಬಹುತೇಕ ಕೆಲಸಗಳನ್ನು ಏನು ಉದ್ಯೋಗ ಅವಕಾಶ ಏನು ಜನ್ರೇಟ್ ಆಗ್ತವೆ ಅವೆಲ್ಲವೂ ಕೂಡ ಏನಂತಂದರೆ ಕೆಲವೊಂದು ಬಹಳಷ್ಟು ಸಲ ನಾವು ನೋಡಿದಾಗ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರ್ತಕ್ಕಂತಹ ಉದ್ಯೋಗಗಳು, ಅದೇ ರೀತಿ
ಪೇಮೆಂಟ್ ಅಂತ ಬಂದಾಗ ಬಹಳಷ್ಟು ಕಡಿಮೆ ಲೋ ಪೇಯಿಂಗ್ ಇರ್ತಕ್ಕಂತಹ ಜಾಬ್ಸ್ಗಳಾಗಿರ್ಬೋದು. ಅದೇ ರೀತಿ ಇನ್ನೊಂದು ಏನಂತಂದರೆ ಬಹಳಷ್ಟು ಸೀಮಿತವಾದಂತಹ ಕೆಲವು ವಲಯಗಳಲ್ಲಿ ಉದ್ಯೋಗಾವಕಾಶ ಇಲ್ಲಿ ಸೃಷ್ಟಿಯಾಗುವಂಥದ್ದು. ಈ ಎಲ್ಲದರಿಂದ ಏನಾಗುತ್ತೆ, ಒಂದು ಸಮಸ್ಯೆ ನಾವು ನೋಡಿದಾಗ ಅನ್ಸ್ಕಿಲ್ಡ್ ವರ್ಕರ್ಸ್ ಯಾರು ಇರ್ತಾರೆ, ಸೊ ಅಂಥವರಿಗೆಲ್ಲ ಇಲ್ಲಿ ಅವಕಾಶ ಸಿಗದೇ ಇರುವಂಥದ್ದು ಕೂಡ ಇಲ್ಲೊಂದು ಸಮಸ್ಯೆ ಇರುವಂಥದ್ದು ನೋಡ್ಬೋದು. ಆಮೇಲೆ ಪಾಲಿಸಿಗಳು ಚೇಂಜ್ ಆಗ್ತದೆ. ಆಲ್ರೆಡಿ ನಮಗೆ SEZ ಆ್ಯಕ್ಟ್ 2005 ನಾವು ನೋಡ್ತಾ ಬಂದಾಗ ಹಲವಾರು ಬಾರಿ ಇದರ ಆಗಿರ್ತಕ್ಕಂಥ ಪಾಲಿಸಿಗಳು ಚೇಂಜ್ ಆಗ್ತಾನೆ ಹೋಗಿದ್ದಾವೆ. ಸೊ ಈ ಪಾಲಿಸಿಗಳಲ್ಲಿ ಭಾಳ ಫ್ರೀಕ್ವೆಂಟ್ ಚೇಂಜಸ್ ಆದಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಕೂಡ ಬಹಳಷ್ಟು ಸಮಸ್ಯೆ ಆಗುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿ ಲ್ಯಾಕ್ ಆಫ್ ಎಕ್ಸ್ಪೋರ್ಟ್ ಕಾಂಪಿಟೇಟಿವ್ನೆಸ್ ಅಂತ ನಾವು ನೋಡಿದಾಗ ಈಗ ಇರ್ಬೋದು, ಅಂತಹ ಕಂಟ್ರಿಗಳು ಜೊತೆಗೆ ನಾವೇನಂತಂದರೆ ಕಾಂಪಿಟೇಷನ್ ತುಂಬ ಜಾಸ್ತಿ ಇರೋದ್ರಿಂದ ಏನಂತಂದರೆ ನಮ್ಮಲ್ಲಿ SEZಗಳು ಗ್ಲೋಬಲ್ ಲೆವೆಲ್ಗೆ ನಾವು ನೋಡಿದಾಗ ಅಷ್ಟು ಕಾಂಪಿಟೇಟಿವ್ ಆಗಿ ಇಲ್ಲ ಅಂತನ್ನುವಂಥದ್ದೊಂದು. ಸೊ ಅದೇ ರೀತಿ ಇದು ಡೊಮೆಸ್ಟಿಕ್ ಎಕನಾಮಿ ಜೊತೆ ಲಿಮಿಟೆಡ್ ಲಿಂಕೇಜ್ ಅಂತಂದರೆ ಇವಾಗ SEZಗಳಲ್ಲಿ ಮೇಜರ್ಲಿ ನಾವು ಏನು ನೋಡಿದ್ದೀವಿ ಅಂತಂದರೆ ದೇ ಆರ್ ಆಲ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಂತ ಅನ್ನೋದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಇಲ್ಲಿರ್ತಕ್ಕಂತಹ ಡೊಮೆಸ್ಟಿಕ್ ಎಕನಾಮಿಗೆ ಇದರಿಂದ ಅಷ್ಟೊಂದು ಲಾಭ ಆಗುವಂಥದ್ದು ಮತ್ತೊಂದು ಕೂಡ ಕಡಿಮೆ ಆಗಿರುವಂಥದ್ದು. ಸೊ ಇಷ್ಟೆಲ್ಲವೂ ಕೂಡ ಏನಂತಂದರೆ ಈ ವಿಶೇಷ ಆರ್ಥಿಕ ವಲಯಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಪ್ರಾಬ್ಲಮ್ಸ್ಗಳ ಆ್ಯಂಡ್ ಕನ್ಕ್ಲೂಷನ್ ಮಾಡೋದು ಯಾವ ರೀತಿ ನಾವು ನೋಡೋದಾದರೆ, ಟು ರಿಸಾಲ್ವ್ ದ ಇಶ್ಯೂಸ್ ಆಫ್ SEZs there is need to implement fair compensation policies and ensure minimal displacement while acquiring lands. Promoting SEZ in backward areas will reduce the regional disparity. ಸೊ ಸರ್ಕಾರಕ್ಕೆ ಒಂದು ಬಹಳ ಮುಖ್ಯವಾದಂತಹ ಗುರಿ ಏನಪ್ಪ ಅಂತಂದರೆ ಈ ರೀಜನಲ್ ಡಿಸ್ಪ್ಯಾರಿಟಿ ಅನ್ನು ಕಡಿಮೆ ಮಾಡುವಂಥದ್ದು. ಅಂದರೆ ಬೇರೆ ಬೇರೆ ಪ್ಲೇಸಸ್ಗಳೇನಿರ್ತಾವೆ ಅಲ್ಲಿ ಡೆವಲಪ್ಮೆಂಟ್ ಒಂದು ಕಡೆ ಹೆಚ್ಚು ಒಂದು ಕಡೆ ಕಮ್ಮಿ ಆಗಿರೋದನ್ನು ಇದನ್ನು ಕಡಿಮೆ ಮಾಡಬೇಕು, ಈ ಡಿಸ್ಪ್ಯಾರಿಟಿಯನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಒಂದು ಲಾರ್ಜರ್ ಗೋಲ್ ಆಗಿರುತ್ತೆ. ಸೊ ಅದನ್ನು ನಾವು ಇಲ್ಲಿ ಕನ್ಕ್ಲೂಷನಲ್ಲಿ ಇಂಟಿಗ್ರೇಟ್ ಮಾಡಿದ್ರೆ ಒಂದು ಒಳ್ಳೆಯ ಕನ್ಕ್ಲೂಷನ್ ಕೂಡ ಆಗುತ್ತೆ ಅನ್ನುವಂಥದ್ದು. ಸೊ ಇಷ್ಟು ವಿಶೇಷ ಆರ್ಥಿಕ ವಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರ ಬಗ್ಗೆ ಇನ್ನೂ ಜಾಸ್ತಿ ಓದಬೇಕಂತಂದರೆ ಏನಂತಂದರೆ ಇತ್ತೀಚೆಗೆ SEZ ಬಗ್ಗೆ ಏನು ಪಾಲಿಸಿಗಳು ಬಂದಿದ್ದಾವೆ, ಪರ್ಟಿಕ್ಯುಲರ್ಲಿ ಇಂಡಿಯಾದಲ್ಲೂ ಆಗಿರ್ಬೋದು, ಅದೇ ರೀತಿ ಕರ್ನಾಟಕದ ಕುರಿತು ಕೂಡ ಏನಾದರೂ ಪಾಲಿಸಿಗಳಿದ್ದರೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ. ಈ ಏರಿಯಾದಲ್ಲಿ ಪ್ರಶ್ನೆ ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಹೀಗಾಗಿ ನೀವಿನ್ನೂ ನಮ್ಮ ಚಾನಲ್ಗೆ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ವಿಚ್ ವಿಲ್ ಡೆಫಿನೆಟ್ಲಿ ಮೋಟಿವೇಟ್ ಅಸ್ ಟು ಕಮ್ ಅಪ್ ವಿತ್ ಮೋರ್ ಸಚ್ ಫ್ರೀ ಇನಿಷಿಯೇಟಿವ್ಸ್. ಸೊ ಅಷ್ಟು ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.